ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯು 25 ವರ್ಷದ ಸಂಭ್ರಮದೊಂದಿಗೆ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತೆ ಈಗಾಗಲೇ ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿ ಗಾಂಧಾರಿ ವಿದ್ಯೆಯ 2ನೇ ಬ್ಯಾಚ್ ಅನ್ನು ಮುಗಿಸಿದ್ದು ಮೇ 23ಕ್ಕೆ 3ನೇ ಬ್ಯಾಚ್ ಆರಂಭಗೊಳ್ಳಲಿದೆ ಎಂದು ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಪ್ರವೀಣ್ ವರ್ಣಕುಟೀರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚಿತ್ರಕಲೆ, ಸುಗಮ ಸಂಗೀತ, ಕರೋಕೆಯೊಂದಿಗೆ ಹಾಡುವ ತರಬೇತಿ, ಕೊಳಲು, ಕೀಬೋರ್ಡ್ ಮತ್ತು ರಂಗ ಶಿಕ್ಷಣ ತರಬೇತಿಯ ಸಂಸ್ಥೆಯಾಗಿರುವ ವರ್ಣಕುಟೀರದಲ್ಲಿ ಈಗಾಗಲೇ ಗಾಂಧಾರಿ ವಿದ್ಯೆಯ ಮೂಲಕ ಮಕ್ಕಳು ಎಲ್ಲಾ ವಿಷಯದಲ್ಲಿ ಸಾಧಕರಾಗ್ತಿದ್ದಾರೆ. ಮಕ್ಕಳ ಸಾಧನೆಗೆ ವರ್ಣಕುಟೀರ ಸಂಸ್ಥೆ ಸದಾ ಸಿದ್ಧ ಆಗಿದೆ ಎಂದು ಇವರು ಗಾಂಧಾರಿ ವಿದ್ಯೆಯ 3ನೇ ಬ್ಯಾಚ್ ಮೇ 23ರಿಂದ ಮೇ 30ರ ತನಕ ನಡೆಯಲಿದೆ. ಪ್ರತಿದಿನ ಸಂಜೆ 5ರಿಂದ 6:30 ಗಂಟೆ ತನಕ ನಡೆಯಲಿದ್ದು ಆಸಕ್ತರು ಈ ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸಬಹುದು 9741502869. ಹಾಗೆಯೇ ಗಾಂಧಾರಿ ವಿದ್ಯೆ ಶಿಬಿರದಿಂದ ಮಕ್ಕಳು ತಾವು ಕಲಿತ ವಿದ್ಯೆಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನ ಮಾಡಿದ್ರು. ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣ ಸಂಖ್ಯೆಯನ್ನ ಹೇಳುವ ಮತ್ತು ಬರೆಯುವ ಕಲೆಯನ್ನ ಪ್ರದರ್ಶಿಸಿದ್ರು. ಇದೇ ಸಂದರ್ಭ ಪ್ರವೀಣ್ ವರ್ಣಕುಟೀರ ಅವರು ಮಾತನಾಡಿ, ನಾವು ಭಾರತೀಯ ಪರಂಪರೆಯ ಶಕ್ತಿಯನ್ನ ಮಕ್ಕಳಿಗೆ ನೀಡ್ತಾ ಇದ್ದೇವೆ ಎಂದು ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಗೀತಾ ಲಕ್ಷ್ಮಿ ಕೆದಿಮಾರು, ಶಿಬಿರಾರ್ಥಿಗಳಾದ ಅಂಶಿ, ವಿಶ್ವ, ಭುವಿಕಾ, ಗಿರಿವಿಹಾರಿ, ಸಾನ್ವಿಕಾ, ಸೋಹನ್ ಮತ್ತು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಯಾಕೆಂದರೆ ಅದು ನಾವು ಕಲಿತು ಅದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದ ಕಾರಣ, ಅದರ ನಿಜಾಂಶ ಗೊತ್ತಾದ ಕಾರಣ ನಮಗೊಂದು ಖುಷಿಯಾಗಿದೆ. ಮಕ್ಕಳು ಅದ್ಭುತವಾಗಿ ಅದರ ಒಂದು ರಿಸಲ್ಟನ್ನು ಕೊಡ್ತಾರೆ ಮತ್ತು ಕಲಿಯೋದಲ್ಲಿ ಹುಷಾರಾಗ್ತದೆ, ಮೆಮೊರಿ ಪವರ್ ಅದ್ಭುತವಾಗ್ತದೆ. ಸೊ ಆದ ಕಾರಣ 23ರಿಂದ 30 ತನಕ ನಾವು ಗಾಂಧಾರಿ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಡ್ತಿದ್ದೇವೆ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ನಾನು ಬೇಕಾದರೆ ನಿಮಗೆ ಡೆಮೋ ತೋರಿಸ್ತೇನೆ. ಹೇಳಿ ಸರ್. ಸರಿ, ಅದು ನಿಮಗೆ ಈಗ ನಾವು ಲೈವಾಗಿ ತೋರಿಸ್ತೇನೆ ನಾನು. ಹೇಗೆಂತೇಳಿ ನಮ್ಮಲ್ಲಿ ಸಮಾಜದಲ್ಲಿ ಹೇಗೆ ಅಂತ ಹೇಳಿದರೆ, ಎಷ್ಟು ಬುದ್ಧಿವಂತರಿದ್ದಾರೋ ಅಷ್ಟು ಬುದ್ಧಿವಂತ ಇಲ್ಲದ ಒಂದು ಕ್ಯಾಟಗರಿ ಕೂಡ ಇದೆ, ಮೂರ್ಖರು ಕೂಡ ಇರ್ತಾರೆ. ಸೊ ನಾವು ಅವರು ಚರ್ಚೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ನಮ್ಮ ಗುರು ಪರಂಪರೆ ಇರುವಂಥ ವಿದ್ಯೆಗಳು ಸ್ಪಿರಿಚುವಲಿ ಸಂಬಂಧಪಟ್ಟ ವಿಷಯಗಳು. ಬಟ್ ಕೆಲವರು ಹೇಳ್ತಾರೆ ಅದು ಆಗೋದಿಲ್ಲ, ಅದು ನಮ್ಮಲ್ಲಿ ತುಂಬ ಬುದ್ಧಿಜೀವಿಗಳು ಭಾಳಷ್ಟು ಜನ ಇದ್ದಾರೆ, ಅವರಿಂದ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಸಮಸ್ಯೆ ಆಗ್ತಾಯಿದೆ. ಅದೇನು ನಮಗೆ ತಲೆಬಿಸಿ ಇಲ್ಲ. ಬಟ್ ನಾವು ಅದಕ್ಕೋಸ್ಕರ ಮಕ್ಕಳನ್ನ ನಾವು ಕರ್ಕೊಂಡ್ಬಂದದ್ದು. ನಿಮಗೆ ತೋರಿಸ್ಬೇಕಾಗ್ತದೆ, ಲೈವಿಗೆ ತೋರಿಸ್ಬೇಕಾಗ್ತದೆ. ನೀವು ಬೇಕಾದರೆ ಕಣ್ಣನ್ನು ನೋಡ್ಬೋದು, ಮುಚ್ಚಲ್ಲಿ ಕಾಣ್ತದ ಅಂತೇಳಿ ಎಲ್ಲ ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಈ ವಿದ್ಯೆ ಖಂಡಿತವಾಗಿ ಇದೆ. ಬೇಕಾದರೆ ನಾವು ಅದನ್ನು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತೇವೆ. ಇನ್ನೊಂದು ಕೇಳಿಗಿದೆ ಸರ್, ಅದೇನು ಮಾಡಲಿಕ್ಕೆ ಆಗೋಲ್ಲ ಸರ್, ಸಮಾಜದಲ್ಲಿ 2 ಕ್ಯಾಟಗರಿ ಬರಲೇಬೇಕು. ನಾವು ಬೇಕಾದ್ರೆ ಪ್ರತ್ಯಕ್ಷಕ್ಕೆ ತೋರಿಸ್ತೇವೆ. ಬೇಕಾದ್ರೆ ನಿಮಗೆ ನೀವು ಯಾರದೊಂದು ನನಗೆ ಒಂದು ನೋಟ್ ಕೊಟ್ಟರೆ ಸಾಕು. ನಾನು ನೋಟ್ ಅದೇನು ಕೂಡ ನಿಮ್ಮಲ್ಲಿ ನೀವು ಒಂದು ನೋಟ್ ಒಮ್ಮೆ ಕೊಡಿ ನನಗೆ, ಈ ಮಕ್ಕಳದ್ದು ನಾವು ತೋರಿಸ್ತೇನೆ. ನಾನು ನೋಟ್ ಇದೆ ಎಷ್ಟು ಸಾಕು, ನನಗೆ ಹೇಳಬೇಡಿ, ನನಗೆ ತೋರಿಸ್ಬೇಡಿ, ಮಕ್ಕಳಿಗೆ ತೋರಿಸಿದೆ ಆಯಿತು. ಪ್ರಸಾದ್ ಸರ್ ಇದಾರಾ? ಇದೆ, ಕೊಡಿ. ಒಂದು ಯಾವ್ದು ನೋಟ್ ಸಾಗ್ಬೋದು, 10 ರೂಪಾಯಿ 20 ರೂಪಾಯಿ ಒಂದು ನೋಟು ಯಾವ ಸಾಕು. ನೀವು ಬರ್ಬೋದು, ನೀವು ಕಣ್ಣನ್ನು ಮುಚ್ಚಿ. ಏನು ಹೇಳಿ? ಕಣ್ಣನ್ನು ಫುಲ್ಲು ಮುಚ್ಚಿ. ಅಲ್ಲ ಅದನ್ನು ಚೆಕ್ ಮಾಡಿ. ಅಲ್ಲಿ ಕಾಣ್ತದೆ ನೋಡಿ, ನೀವು ಎಡೆಯಿಂದ ಕಾಣ್ತದಲ್ಲ ನೋಡಿ. ನೀವೇ ಹೇಳ್ಕೊಳ್ಳಿ, ಅವ್ರು ಸ್ಕ್ಯಾನ್ ಮಾಡ್ತಾರೆ. ಇಲ್ಲ ಹತ್ತಿರವೇ ಡಬಲ್ ಶೇಡ್ ಕಾಣಬಾರ್ದು. ನೀವು ಸ್ವಲ್ಪ ಕೆಳಗೆ ಇಡಿ, ಈಗ ಶೇಡ್ ಬರಲಿ. ಈಗ ಅದು ಲೈಟ್ ಗಂಟೆ ಆಗೋದಿಲ್ಲ ಕೆಲವೊಮ್ಮೆ. ಅಲ್ಲ ಹೀಗೆ ಹುಕ್ಕಿನಾಗಿ ಇಡಿ. ಸರಿ. ಅಲ್ಲ ಕಾಣುವುದಿಲ್ಲ ಅವರಿಗೆ ಹೀಗೆ. ಅಲ್ಲ ಅವರಿಗೆ ಇದಾಗ್ತದೆ ಇಲ್ಲಿ 100 ರೂಪಾಯಿ. ಅಲ್ಲ ಡಿಜಿಟ್ ಎಷ್ಟು ಡಿಜಿಟ್ ಹೇಳಿ ಅದು? ಅಲ್ಲ ಅದು ಕ್ರಾಸ್ ಇಡಬೇಕು ನಮಗೆ. ಈಗ ಇಟ್ಟಿರ್ತಕ್ಕಂಥ ಈಗ ಡಿಜಿಟ್ ಹೇಳಿ. ಸರಿಯಾದರೆ ನೀವು ಒಪ್ಪಿಕೊಳ್ಬೋದು, ನೀವು ಚೆಕ್ ಮಾಡ್ಬೋದು. ಯಾಕೆ ಸುಳ್ಳು ಹೇಳೋದಿಲ್ಲ ನಾವು. ಮಗು ಉಸಿರಾಡಬೇಕು ಸರ್. ಡ್ರಾ ಮಾಡಿ, ಇಲ್ಲೇ ಡ್ರಾ ಮಾಡಿ. ಅವ್ರು ನಿಮ್ಮೊಟ್ಟಿಗೆ ಡ್ರಾ ಮಾಡ್ತಾರೆ. ಏನು ಬೇಕು? ನೀವಲ್ಲಿ ಅವರು ಏನಿದೆ ಇದು ಕೊಡ್ತಿರ್ಬೇಕು. ಸರಿ, ಸೋಹನ್ ಬರಲಿ. ಬಾಲ್ಸ್
ಉನೋ ಕಾರ್ಡ್ ಕೊಡಿ ಅದೊಂದು. ಎಸ್ ನಿಯರೆಸ್ಟ್ ಬರ್ದಿದ್ದಾರೆ ಪ್ರೆಸ್ ಕ್ಲಬ್. ಹಾಂ, ಅದು ಇಂಗ್ಲೀಷ್ ಮೀಡಿಯಮ್ ಆದ ಕಡೆ ಅವರು ಈ ಕೆಳಗೆ ಕೊಡಲಿಲ್ಲ ಅಷ್ಟೇ. ಇನ್ನು ಡ್ರಾ ಮಾಡ್ಬೋದು ಯಾರು ಅದು ಬಂದು ಉನೋ ಕಾರ್ಡ್ ನೀವು ಇದು ಮಾಡ್ತೀರಾ, ನಾನು ಕೈ ಸೈನ್ ಮಾಡ್ತೀರಾ ನೀವೊಂದು? ಹಾಂ ಸರಿ, ಎಂತೇಳಿ? ಸರಿ ಅಲ್ಲಿ ಇನ್ನೊಂದು ಉನೋ ಕಾರ್ಡ್ ಇದೆ ಎಂತೇಳಿ? ಅದು ಇಂಗ್ಲೀಷಲ್ಲಿ ಸ್ಕ್ಯಾನ್ ಮಾಡಿ. ಅಲ್ಲ, ಸ್ಕ್ಯಾನ್ ಮಾಡೋದು ಸುಮ್ಮನೆ ಅಲ್ಲ. ಅದಾಯ್ತು ನೋಡಿ, ಇನ್ನೊಂದು ತೋರಿಸ್ತೇನೆ ನಿಮಗೆ ನೋಡಿ. ಮ್ಯಾಜಿಕ್ ಅಲ್ಲ ಇದು ನಮ್ಮದು ಗುರು ಪರಂಪರೆ ವಿದ್ಯೆ ಆಗಿದೆ. ಹೌದು, ಸ್ಕ್ಯಾನ್ ಮಾಡಬೇಕು. ಹೌದು, ಅಲ್ಲ ಫಸ್ಟ್ ಮಾಡ್ತಾರೆ, ಅವರಿಗೆ ಮೈಂಡ್ ಸ್ಕ್ಯಾನಿಂಗ್ ಅಂತ ಇದೆ, ನಾವು ಕಮೆಂಟ್ ಕೊಡ್ಬೋದು ಸ್ಕ್ಯಾನ್ ಮಾಡಿ. ನೋಡಿ ರಾಜೇಶ್, ಈಗೊಳ್ಳಿ ರಾಜೇಶ್ ಪಟ್ಟೆ ಅಂತ ಗೊತ್ತ. ಸತ್ಯ ಅಲ್ಲ? ಇನ್ನೂ ನೋಡಿ ಒಂದು, ಈಗ ಬನ್ನಿ ಭೂಮಿಕೆ ಬನ್ನಿ. ಸರ್, ಇದು ಭಾರತ, ಇದು 64 ವಿದ್ಯೆಗಳಲ್ಲಿ ಗಾಂಧಾರಿ ವಿದ್ಯೆ ಒಂದು ಕೈಗೆ ಈಗ ಇಟ್ಟಾಗ್ಬೋದಾ? ಟ್ರೈ ಮಾಡಿ. ಹೊಸ್ತೇನಲ್ಲ ಇದು. ಇನ್ನಿಲ್ಲ ಒಂದು ನಿಮಿಷ. ಇನ್ನು ಯಾವುದೊಂದು ಕಾರ್ಡ್ ಕೊಡಿ ನನಗೆ. ಯಾವುದೊಂದು ಕಾರ್ಡ್ ಕೊಡಿ ಸರ್, ಯಾವುದಾದ್ರು ಕಾರ್ಡ್ ಕೊಡಿ ಅಂತ. ಈಗ ನಾನು ಕೊಟ್ಟದಂತೇಳಿ ನಾವು ಅದು ಹೇಳಿಕೊಟ್ಟಂತ ಆಗ್ತಲ್ಲ, ಒಂದು ಕಾರ್ಡ್ ಕೊಟ್ಟೆ. ಎಲ್ಲಿದೆ ಕಾರ್ಡ್? ನೀವೇ ತೋರಿಸಿ ಸರ್ ಅವ್ರಿಗೆ ಆ ಕಾರ್ಡ್ ತೋರಿಸಿ. ಅದು ಸರಿ ತೋರಿಸಿ ಅವರಿಗೆ. ಹೀಗೆ ಅಲ್ಲ, ಅದು ಎಸ್, ಸ್ಕ್ಯಾನ್ ಮಾಡಿ. ಸರ್ ಇದ್ದಾರೆ ಅಲ್ಲಿ. ಕಲರ್ ಬ್ಲೂ. ನೀವು ನೋಡಿ ಚೆಕ್ ಮಾಡ್ಬೋದು ಕಣ್ಣನ್ನು, ಬೇಕಾದ್ರೆ ಗಮ್ ಟೆಪ್ಸು ಆಗ್ತದೆ ಬೇಕಾದ್ರೆ. ಇನ್ನೊಂದು ಆಗ್ತದೆ ನೋಡಿ, ಅದು ಆಡೇ ತೋರಿಸ್ತಾರೆ ಅಲ್ಲಿ, ಹೇಳ್ತಾರೆ ನೋಡು ಅವರು. ಟೂರೆಟ್ ಆಗ್ತದೆ ಅಂತ ವಿದ್ಯೆಗಳಾಗ್ತದೆ. ಅದು ನಿಮ್ಮಲ್ಲಿರೋ ಯಾವುದು ವಸ್ತುವನ್ನು ಬೇಕಾದರೆ ನೀವು ಅವರಿಗೆ ಎದುರಿಡಿ ಅವ್ರು ಹೇಳ್ತಾರೆ. ಇನ್ನೊಂದು ಟ್ರೈ ಮಾಡುವ, ಅದು 3rd ಸ್ಟೇಜ್, ಬಟ್ ನಾವು ಪ್ರಾಕ್ಟೀಸ್ ತುಂಬ ಕಮ್ಮಿ ಮಾಡಿದ್ದೇವೆ. ಟ್ರೈ ಮಾಡುವ. ಕಣ್ಣು ಮುಚ್ಚಿ ನೋಡಿ, ಇದು ಕೊಟ್ಟಿವಿ, ಅವ್ನು ಕಾರ್ಡ್ ಕೊಟ್ಟಿದ್ದಾನೆ. ನಾನು ಕೈಲಿ ಇಲ್ಲಿಟ್ಟೆ, ನನ್ನ ಕೈ ಸ್ಕ್ಯಾನ್ ಮಾಡಿ. ಬ್ಲೂಟೂತ್ ನೋಡಲಿಲ್ಲ ಅವರು. ಇನ್ನೊಂದು ನಾನು ನೀವೇ ಕೊಡ್ಬೋದು ನನಗೆ ಕಾರ್ಡ್. ನಾನು ನೋಡಿ ಇಲ್ಲಿ ನಾನೇ ಸ್ಕ್ಯಾನ್ ಮಾಡ್ತೇನೆ, ಅವ್ರಿಗೆ ಕೊಡ್ತೇನೆ ನನ್ನ ಕೈಯನ್ನು. ಬ್ಲೂ ಫೋರ್ ಕಣ್ಣು ಮುಚ್ಚಲ್ಲ. ವಿದ್ಯೆ ಸತ್ಯ ಅಂತ ನಾವು ತೋರಿಸಿದ್ವಿ. ಈಗ ನಾನು ಸ್ಕ್ಯಾನ್ ಮಾಡಿ, ನನ್ನ ಕೈಯಿಂದ ಸ್ಕ್ಯಾನ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಆಗ್ತದೆ ಅಂತ ವಿದ್ಯೆಗಳು. ಇನ್ನು ಕೂಡ ಅಷ್ಟೇ ನೋಡಿ. ಈಗ ಕಣ್ಣು ಮುಚ್ಚಿ. ಈಗ ಸರ್ ನೀವು ಬನ್ನಿ, ಯಾರು ಪ್ರಸಾದ್ ಬನ್ನಿ ಕಣ್ಣು ಮುಚ್ಚಿ, ಸರಿ ಮುಚ್ಚಿ. ಇದು ಜಸ್ಟ್ ನೀವು ಅವ್ರಿಗೆ ಕೈ ಕೊಡಿ, ಕೈ ಉಜ್ಜಿ ಬೇಕಾದ್ರೆ ಸ್ಮೆಲ್ಲಲ್ಲಿ ಅವ್ರು ಹೇಳ್ತಾರೆ ಕಲರ್ ಯಾವುದು ಅಂತ. ಯಾವುದಾದ್ರು ಕೊಡಿ, ಒಂದು ಸ್ಮೆಲ್ ಮಾಡಿ ಆಯಿತಾ? ಯಾವ ಕಲರ್ ಒಂದು ಕೊಡಿ. ನೀವೊಮ್ಮೆ ಸ್ಕ್ಯಾನ್ ಮಾಡಿ ಕೀಪರ್. ಎಲ್ಲೋ ಅಂದರೆ ಅದು ಸ್ಪರ್ಶದಲ್ಲಿ, ಇನ್ನು ಶಬ್ದದಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದು 3rd ಸ್ಟೇಜ್. ಅದು ಪ್ರಸಾದ್ ಡೌಟ್ ಇದ್ರೆ ನೋಡಿ. ಪ್ರಸಾದ್ ಹುಷಾರಿದ್ದಾರೆ, ಗೊತ್ತಿದೆ ನನಗೆ ಅವರ ಬಗ್ಗೆ. ಒಂದು ನಿಮಿಷ, ನೀವು ಕಣ್ಣು ಮುಚ್ಚಿ. ಪ್ರಸಾದ್ ಸರ್ ಬನ್ನಿ, ನೀವು ಕಣ್ಣು ಮುಚ್ಚಿರ್ತಾನೆ. ಇಬ್ಬರು ಕಣ್ಣು ಮುಚ್ಚಿ. ನೀವು ಮುಚ್ಚಬಹುದು ಬೇಕಾದ್ರೆ. ನೀವು ಅಲ್ಲಿಂದ ಒಂದು ಆ್ಯಕ್ಷನ್ ಮಾಡಿ, ಯಾವುದು ಸರಿ ಆ್ಯಕ್ಷನ್ ಮಾಡಿ. ಈಗ ನಾವು ಮಾಡಿದ ಅದನ್ನು ನಾವು ಪ್ರಿಪೇರ್ ಮಾಡಿದಂತ ಆಗ್ತದಲ್ಲ, ನೀವು ಯಾವ ಮುದ್ರೆ ನಂಬರ್ಸ್ ಏನು ಕೊಡು ಕೈಯಲ್ಲಿ ನೀವು ಆ್ಯಕ್ಷನ್ ಮಾಡಿ, ಅವ್ರು ಹೇಳ್ತಾರೆ ಅದನ್ನು. ಸ್ಕ್ಯಾನ್ ಮಾಡಿ ಹೇಳ್ತಾರೆ. ಕಣ್ಣು ಸರಿ ಮುಚ್ಚಿ. ಅವರು ಪ್ರಸಾದಲ್ಲಿದ್ದಾರೆ ಆಯಿತಾ? ಅವರು ಅಲ್ಲಿದ್ದಾರೆ. ಕಣ್ಣು ಮುಚ್ಚಿ, ಕಣ್ಣು. ಸ್ಕ್ಯಾನ್ ಮಾಡಿ ಅದನ್ನು ತೋರಿಸಿ. ನೀವು ಅವ್ರೇನು ಮಾಡಿದ್ದಾರೆ ತೋರಿಸಿ. ಮಾಡಿದ್ರಲ್ಲ, ಬೇರೆ ಮಾಡಿದರು. ಸ್ಕ್ಯಾನ್ ಮಾಡಿ. ವಿಶ್ಮ ರೀಟ್ರೈ. ಸ್ಕ್ಯಾನ್ ಮಾಡಿ, ಸರಿ ಸ್ಕ್ಯಾನ್ ಮಾಡಿ. ಸ್ವಲ್ಪ ಹತ್ತಿರ ಬನ್ನಿ, ಹತ್ತಿರ.
ಅಲ್ಲ ಮೇಲೆ ಮೇಲೆ ಅಲ್ಲಿದೆ. ಹಾಂ ಸರಿ 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 ಎಸ್ ಬನ್ನಿ. SSLC ಅಥವಾ PUCಯಲ್ಲಿ ಅನುತ್ತೀರ್ಣರಾಗಿದ್ದೀರಾ? ಹಾಗಾದ್ರೆ ನಿಮ್ಮ ಜೀವನದ ದಿಕ್ಕೆ ಬದಲಾಯಿತು ಎಂಬ ಚಿಂತೆ ಇದೆಯಾ? 25 ವರ್ಷಗಳ ವಿದ್ಯಾರಂಗದಲ್ಲಿ ಅನುಭವ ಇರುವಂತಹ ನಾಲ್ವರು ಎಜುಕೇಶನ್ ನಿಮ್ಮ ಜೊತೆ. SSLC PUCಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅಂಗೀಕೃತವಾದ ಓಪನ್ ಬೋರ್ಡ್ ಮೂಲಕ ನೇರ ಪರೀಕ್ಷೆ, ಆನ್ಲೈನ್ ವ್ಯವಸ್ಥೆಯಲ್ಲಿ ಪರೀಕ್ಷೆ ಬರೆಯಿಸಿ ಉತ್ತೀರ್ಣರಾಗುವಂತೆ ಮಾಡ್ತಿದೆ. BCom, BBA, BA, BSc, MCom, MBA, MA, MSc, UGC ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ ಅಡ್ಮಿಷನ್ ಈಗಾಗಲೇ ಓಪನ್ ಆಗಿದೆ. ಚಿಂತಿಸಬೇಡಿ, ಡೈರೆಕ್ಟ್ ಆಗಿ ನಮ್ಮಲ್ಲಿ ಸರ್ಕಾರದ ಅಂಗೀಕೃತವಾದ ಬೋರ್ಡ್ ನಿಂದ ಆನ್ಲೈನ್ ಎಕ್ಸಾಮ್ ಮೂಲಕ ಪಾಸ್ ಆಗಬಹುದು. ಸರ್ಕಾರದ ಕೆಲಸಕ್ಕೆ, ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ವಿದೇಶದಲ್ಲಿ ಉದ್ಯೋಗಕ್ಕೆ ಸಹಕಾರಿಯಾಗುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಲೋರ್ ಎಜುಕೇಶನ್, ತೊಕ್ಕೊಟ್ಟು, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 9886230649 ಅಥವಾ 8197797747. ಕ್ಯೂನಿಕ್ಸ್ 25 ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆಯ ಸೇವೆಯಲ್ಲಿ ಸರ್ಕಾರದ ಪ್ರಮಾಣ ಪತ್ರದೊಂದಿಗೆ ಕಂಪ್ಯೂಟರ್ ತರಬೇತಿಯನ್ನ ನೀಡ್ತಾ ಇದೆ. ಆರ್ ಯು ಪ್ಲಾನಿಂಗ್ ಟು ಜಾಯಿನ್ ಇಂಜಿನಿಯರಿಂಗ್? Learn to code before starting C, C++, Python, HTML, CSS, Java. Understand the steps to get into engineering. Office management, Tally, Prime, GST, Advanced Excel, SAP, Power BI, DCFA, DICA, PG, DCA, professional computer courses with experienced faculty, 100% job assistance. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ ಕ್ಯೂನಿಕ್ಸ್, ಮಿಡ್ ಟೌನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಸೆಕೆಂಡ್ ಫ್ಲೋರ್, ಅಬೌವ್ ಫ್ಯಾಷನ್ ಪಾರ್ಕ್, ಆಪೋಸಿಟ್ ಸಹರಾ ಹಾಸ್ಪಿಟಲ್, NH 66, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9886230649 ಅಥವಾ 8197797747. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా మస్తు ఖుషి అప్పుడు బాబా ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರಿ ಬಿನೆಂಜಿ ಪೋಲೇರು ಬೇಬಿ ಯಬಾ ವೀಕೆ Bowla 2.0 ವಿಕೆಗೆ ಬಲ್ಲೆ ಕನನ ನಿಜ ಅನ್ಬಲ್ಲೆ ಕಮ್ಮಿ ಕಾಸಿಡೆ ಇಲ್ಲಿ ಜಿಂಜಾಲೆ ಕರ್ತಡಿಂಚ ಕುಲ್ಲುಲೆ ವಿಕೆಗೆ ಬಲ್ಲೆ ಅಲ್ಲೆ ಪೋಯಿಂದು ಕಾಪಡೆ ಇನ್ನಿಯೇ ಬಲ್ಲೆ ಬಿತ್ತನೆ ಬಲ್ಲೆ